ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯಾರಾದರೂ ಆಂಬುಲೆನ್ಸ್ ನೋಡ್ತಾ ಇದ್ದರೆ ಓಮಿನಿಯಲ್ಲಿ ಒಂದು ಓಮಿನಿ ಆಂಬುಲೆನ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು 2015 ಮಾಡಲು ಫುಲ್ ಕಂಡೀಷನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಓನರ್ ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ, ನೀವು ಡೈರೆಕ್ಟ್ ಓನರ್ಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪೋದು ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ವೀಕ್ಷಕರೇ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವುದೇ ಗಾಡಿ ಆಗಲಿ ವೀಕ್ಷಕರೇ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದ್ರೆ ವೀಕ್ಷಕರೇ, ನಿಮ್ಮದು ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸೆಂಡ್ ಮಾಡೋಕ್ಕೆ ನಿಮಗೆ ವಾಟ್ಸಪ್ ನಂಬರ್ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಬ್ಯುಸಿ ಇರ್ತೀವಿ. ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಡೈರೆಕ್ಟಾಗಿ ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರೋ ಅದೇ ನಂಬರೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಗಾಡಿ ನೋಡೋಂಥವ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮಗೆ ಕರೆ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಫೋಟೋಸು ಡೀಟೇಲ್ಸು, ಮತ್ತು ನಾನೇ ನಿಮಗೆ ಕರೆ ಮಾಡ್ತೀನಿ. ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಾಯಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಂಡು, ಹಾಗಾಗಿ ಹೇಳ್ತಿದ್ದೀನಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ್ ಹೇಳಿದ್ದಾರೆ ವೀಕ್ಷಕರೇ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಓಕೆ ಆಯಿತು ಅಂದರೆ ಓನರ್ ನಂಬರು ಸಿಗುತ್ತೆ, ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಓಕೆ ಸರ್, ಮಾಡಲ್ ಎಷ್ಟು ಸರ್ ಅದು? 2015 ಸರ್ ಅದು. 15 ಸಿಂಗಲ್ ಓನರಾ ಏನಂಗಿದೆ ಸರ್? ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್. ನೀವೇ ಸೆಕೆಂಡ್ ಓನರಾ? ಹೌದು ಸರ್, ಹೌದು. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿದು? 53 ಓಡಿದೆ ಸರ್. 53,000 ಹೌದು ಸರ್, ಅಷ್ಟೇನಾ? ಅಷ್ಟೇ ಸರ್ ಓಡಿರೋದು. ಓಕೆ, ಪ್ಯೂರ್ ಪೆಟ್ರೋಲಾ? ಹಾಂ, ಪ್ಯೂರ್ ಪೆಟ್ರೋಲೇ ಸರ್. ಇದು ಆಂಬುಲೆನ್ಸ್ ಅಲ್ಲ ಸರ್ ಅದು? ಹೌದು ಸರ್, ಆಂಬುಲೆನ್ಸ್ ಸರ್. ಓಕೆ ಸರ್, ಒಳಗಡೆ ಎಲ್ಲ ಆಕ್ಸಿಜನ್ ಅವೆಲ್ಲ ಇದೆಯಲ್ಲ ರೆಡಿ ಇದೆ? ಹಾಂ, ಇದೆ ಸರ್, ಇದೆ. ಟೈರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? 95% ಇದೆ ಸರ್ ಇವಾಗ ಪ್ರೆಸೆಂಟ್. 95? ಹೌದು. ಹಾಂ, ಲೋನ್ ಗೀನ್ ಏನಾದರೂ ಇದೆಯಾ? ಇಲ್ಲ ಸರ್, ಇಲ್ಲ, ಫುಲ್ ಕ್ಯಾಶಲ್ಲಿದೆ. ಓಕೆ ಸರ್, ಇದು ಎಲ್ಲ ಬೋರ್ಡಲ್ಲ? ಹೌದು ಸರ್, ಹೌದು. ಓಕೆ, ಟ್ಯಾಕ್ಸು, ಇನ್ಸೂರೆನ್ಸು, ಎಫ್ ಸಿ ಎಲ್ಲ ಡಿಸೆಂಬರ್ ಎಲ್ಲ ಮೊನ್ನೆ ತಾನೇ ಮಾಡಿಸ್ದೆ ಸರ್ ನಾನು. ಹಾಂ, ಎಲ್ಲ 1 ತಿಂಗಳಾಗಿದೆ, ಎಲ್ಲ 1 ವರ್ಷ ಇದೆ ಸರ್ ಡಾಕ್ಯುಮೆಂಟ್ಸು. ಇನ್ನೂ 1 ವರ್ಷ ಇದೆಯಾ ಡಾಕ್ಯುಮೆಂಟ್ಸ್? ಹೌದು. ಎಲ್ಲಿ ಸರ್ ಅದು ಗಾಡಿದು? ಸರ್, ಇದು ನಾರಾಯಣ ಹೃದಯ ಎಲೆಕ್ಟ್ರಾನ್ ಸಿಟಿಗಿಂತ ಮುಂದೆ, ಬೆಂಗಳೂರು? ಹೌದು. ಏನು ರೇಟ್ ಹೇಳ್ತೀರಾ ಅದಕ್ಕೆ? ಸರ್, 3.5 ಲಕ್ಷ ಹೇಳ್ತಾ ಇದ್ದೀನಿ. 5,000 10,000 ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. 2015 ಮಾಡಲು 3.5 ಲಕ್ಷ? ಹೌದು ಸರ್. ಯಾಕಂದರೆ ಸರ್ ನಮಗೆ ಸ್ವಲ್ಪ ಬೇರೆ ಗಾಡಿಗಳೆಲ್ಲ ಬರ್ತಿದ್ದಾವೆ, ಆಂಬುಲೆನ್ಸ್ ಯಾವ ಬಂದಿಲ್ಲ. ಓಕೆ ಸರ್. ಒಮ್ಮೆನೇ 18-19 ಮಾಡಲಾಗೆ 310 320 ಲಕ್ಷಕ್ಕೆ ಬರ್ತಿದ್ದಾವೆ. ಓಕೆ. ಬಟ್ ನಿಮ್ಮ ಆಂಬುಲೆನ್ಸ್ ಆಗಿರೋದ್ರಿಂದ ನಮಗೂ ಅಷ್ಟೊಂದು ರೇಟ್ ಗೊತ್ತಾಗಲ್ಲ. ಅಪ್ಲೈ ಮಾಡ್ತೀನಿ. ಮಾರ್ಕೆಟ್ ಇದೆ ಸರ್, ಆಂಬುಲೆನ್ಸ್ಗೆ ಮಾರ್ಕೆಟ್ ಇದೆ. ಹಾಂ. ಓಕೆ ಸರ್, ಆಯಿತು. ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಗಾಡಿ ಎಲ್ಲ ತುಂಬಾ ಹೊಸ ಶೋರೂಮ್ ಗಾಡಿ ಹೆಂಗಿದೆ ಹಂಗಿದೆ, ಎಲ್ಲ ಹೊಸ ಗಾಡಿ ಈ ತರ ಇದೆ. ಟೆಚ್ಚರು, ಆಮೇಲೆ ತಿರ್ಗಾ ಅಟೆಂಡ್ ಸೀಟು, ರೂಪಿಂಗು, ಸೀಟ್ ಕವರ್ ಎಲ್ಲ ಫುಲ್ ಎಲ್ಲ ಹೊಸದೇ ಫ್ರೆಶ್ ಆಗಿದೆ ಸರ್. ಅಂದ್ರೆ 50,000 ಅಂದ್ರೆ ಗಾಡಿ ಅಲ್ಲ, 50,000 ಹೊಡೆಯೋದ್ರೆ ಗಾಡಿನೂ ಅಷ್ಟೇ ಕಂಡೀಷನ್ ಆಗಿರುತ್ತೆ ಮೋಸ್ಟ್ಲಿ. ಹೌದು ಸರ್, ಹೌದು, ತುಂಬಾ ಕಂಡೀಷನ್ ಆಗಿದೆ. ಸರಿ ಸರ್, ನೀವು ಹೇಳಿದ ರೇಟ್ ಫೈನಲ್ಲ ಅಥವಾ ಇನ್ನೇನಾದರೂ ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಮಾಡಿದ್ದೀನಿ ಸರ್, ಒಂದು 5,000 ಇಲ್ಲ 10,000 ನೆಗೋಷಿಯಬಲ್ ಮಾಡ್ತೀನಿ. ಗಾಡಿ ಇವಾಗ ನಾನು ಹೆಂಗೆ ಫೋಟೋ ಕಳಿಸಿದ್ದೀನೋ ಹಂಗೆ ಇದೆ, ಅದು ಬೆಳಿಗ್ಗೆ ಹಿಡ್ದಿರೋ ಫೋಟೋ. ಹಾಂ ಸರ್, ಸರಿ ಸರ್, ಆಯಿತು. ಇದೇ ನಂಬರ್ ಹಾಕಲಾ ಯೂಟ್ಯೂಬ್ಗೆ? ಹಾಂ, ಇದೇ ನಂಬರ್ ಹಾಕಿ ಸರ್. ಓಕೆ ಸರ್, ಇನ್ನೊಂದ್ಸಲ ಹೇಳಿ ಸರ್ ಅಡ್ರೆಸ್ ಎಲ್ಲಿಂದ? ಸರ್, ಎಲೆಕ್ಟ್ರಾನ್ ಸಿಟಿ ಮುಂದೆ ನಾರಾಯಣ ಹೃದಯಾಲಯ. ಹಾಂ, ನಾರಾಯಣ ಹೃದಯಾಲಯ ಎಲ್ಲರಿಗೂ ಗೊತ್ತಿಲ್ಲ ಸರ್? ಹೌದು ಸರ್, ಅಲ್ಲೇ ಸರ್, ಬೋಗ್ಸಂದ್ರ ಅಂದ್ಬಿಟ್ಟು. ಅಲ್ಲೇ ಇರುತ್ತಾ ಗಾಡಿ? ಹೌದು ಸರ್, ಹೌದು. ಸರಿ, ಈ ನಂಬರ್ ಕರೆ ಮಾಡಿದರೆ ಅಕಸ್ಮಾತ್ ನೀವು ರಿಸೀವ್ ಮಾಡಲಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಮಾಡಿ ಸರ್. ಓಕೆ ಸರ್, ಆಯಿತು. ಓಕೆ, ಆಯ್ತು ಸರ್, ಆಯ್ತು.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಓನರ್ನ ಮಾಹಿತಿ ಕೊಟ್ಟಿದ್ದಾರೆ ಗಾಡಿ ಬಗ್ಗೆ. ನಿಮಗೇನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿಲ್ಲ ಅದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡಿದರೆ ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ, ಹಾಗೂ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ನೀವು ಸೇಲ್ ಮಾಡ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅವ್ರದ್ದು ಯಾರ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಟ್ಟು ನೀವು ಅವರಿಗೆ ಅವ್ರದ್ದು ಗಾಡಿ ಯಾವುದೋ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ನೀವು ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರೇ. ಥ್ಯಾಂಕ್ ಯು.